ನಮಸ್ಕಾರ, ತ್ರಿಯೋಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸೌತೆಕಾಯಿ ಹುಳಿ. ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡುವ. 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸಾಸಿವೆ, 3 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ, 1 ಸ್ಪೂನ್ ಅಕ್ಕಿ, 1 ಸ್ಪೂನ್ ಕಡಲೆಬೇಳೆ, ಹಾಗೆ 1 ಸ್ಪೂನು ಉದ್ದಿನಬೇಳೆ. ಇಲ್ಲಿ ನಾನು 6 ಕೆಂಪು ಮೆಣಸು, ಸ್ವಲ್ಪ ಒಗ್ಗರಣೆ ಹಾಗೆ ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ. ಸೌತೆಕಾಯಿ ಮೊದಲು ಸೌತೆಕಾಯಿನ ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ಬೇಯೋಕ್ಕಿಡುವ. ಈಗ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಬೆಲ್ಲ, ಸ್ವಲ್ಪ ಅರಿಶಿನ ಪೌಡರ್, ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಬೇಯೋಕ್ಕಿಡುವ. ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಹುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆನೆಲ್ಲ ಹಾಕೊಳ್ಳೋಣ. ಮೆಣಸು, ಒಗ್ಗರಣೆ ಸೊಪ್ಪು ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಕೊತ್ತಂಬರಿ, ಉದ್ದಿನಬೇಳೆ, ಸಾಸಿವೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆಗುತ್ತಾ ಬರುವಾಗ ಪರಿಮಳ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ ಫ್ರೈ ಆಗಿದೆ ಅಂತ. ಅಲ್ಲಿ ತನಕ ಹುರ್ಕೊಳ್ಳಿ. ಇಷ್ಟು ಸಾಕು ಹುರ್ಕೊಂಡಿದ್ದು. ಈಗ ಇದಕ್ಕೆ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಯಿತು, ಇದನ್ನ ರುಬ್ಕೊಂಡು ಬರುವ. ಈಗ ಸೌತೆಕಾಯಿ ಬೆಂದಿದೆ ನೋಡುವ. ಈಗ ಬೆಂದಿದೆ. ಇವಾಗ ರುಬ್ಕೊಂಡು ಬಂದಿರುವ ಮಸಾಲೆನ ಹಾಕ್ಕೊಳ್ಳೋಣ. ಕುದಿ ಬರಲಿ. ಇವಾಗ ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ 3 ಕೆಂಪು ಮೆಣಸು, ಸ್ವಲ್ಪ ಒಗ್ಗರಣೆ ಸೊಪ್ಪು, ಸ್ವಲ್ಪ ಸಾಸಿವೆ, ಇದನ್ನು ಹಾಕಿ ಒಗ್ಗರಣೆ ಮಾಡುವ. ಎಣ್ಣೆ ಕಾದಿದೆ. ಈಗ ಹಾಕುವುದಕ್ಕೆ
ಈಗ ಒಗ್ಗರಣೆ ಹಾಕಿ ಬಾಯಿ ಮುಚ್ಚಿಬಿಡುವ. ಸೌತೆಕಾಯಿ ಹುಳಿ ರೆಡಿಯಾಗಿದೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.